ಗೋರಿಂಟನ ಸೊಪ್ಪಿನ ಜೊತೆಗೆ ಇದನ್ನು ಹಾಕಿ ನೋಡಿ, ಬರೀ 10 ನಿಮಿಷದಲ್ಲಿ ಒಂದು ಒಳ್ಳೆಯ ಕಲರು ಬರುತ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಗೋರಿಂಟ ಸೊಪ್ಪು ಎಲೆ ಹಾಕ್ಕೋಬೇಕು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಅದು ಅನ್ನೋದು ಕಲರೇ ಬರಲ್ಲ. ಹಾಕ್ಕೊಂಡ್ರೆ ಮೆಹಂದಿ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಕಲರ್ ಅನ್ನೋದು ಬರುತ್ತೆ. ಸೊಪ್ಪು ಹಾಕ್ಕೊಂಡ್ರೆ ಆಷಾಢ ಮಾಸದಲ್ಲಿ ತುಂಬಾ ಶ್ರೇಷ್ಠ. ಅದು ಕಲರ್ ಬರಬೇಕಂದ್ರೆ ಈ ರೀತಿ ಮಾಡೋದ್ರಿಂದ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಅಂಟ್ಕೊಳುತ್ತೆ. ಬರೀ 10 ನಿಮಿಷದಲ್ಲಿ ಕಲರ್ ಅನ್ನೋದು ಬರಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಸೊಪ್ಪನ್ನು ಈ ಥರ ಎಲೆಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು. ಈಗ ಅದರಲ್ಲಿ ಕಡ್ಡಿ ಇರುತ್ತೆ, ಆ ಕಡ್ಡಿನೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಇದನ್ನು ಒಂದು ಸರಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿ ಡಸ್ಟ್ ಅನ್ನೋದು ಇರುತ್ತೆ. ಈಗ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ವೀಳ್ಯದೆಲೆಯಲ್ಲಿರುತ್ತಲ್ವ ಮೇಲೆ ಕಡ್ಡಿ ಥರ, ಅದನ್ನು ತುದಿನ ಹಾಕ್ಕೊತಾ ಇದ್ದೀನಿ. ಆಗಿನ ಕಾಲದಲ್ಲಿ ಅಜ್ಜಿಯವರು ಇದನ್ನೇ ಹಾಕ್ತಾಯಿದ್ರು, ತುಂಬಾ ಕಲರ್ ಬರುತ್ತಂತೆ. ನಾನು ಯೂಸ್ ಮಾಡಿ ನೋಡಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಲರ್ ಬಂತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅದೇ ರೀತಿ ಒಂದು 3 ಅಡಿಕೆನ ಹಾಕ್ತಾಯಿದ್ದೀನಿ. ಇದಂತೂ ತುಂಬಾ ಕಲರ್ ಬರುತ್ತೆ. ಇದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈಗ ಅದೇ ರೀತಿ ಕಲರ್ ಬರಬೇಕಲ್ವ, ಮೆಹಂದಿ ಅನ್ನೋದು ಎಲೆ ಅನ್ನೋದು ಕಲರ್ ಬರಲ್ಲ. ಕಲರ್ ಬರಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ತುಂಬ ನೀಟಾಗಿ ಬ್ರೌನ್ ಕಲರ್ ಅನ್ನೋದು ಬರುತ್ತೆ ಮೆಹಂದಿ ಸೊಪ್ಪು. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ನಾನು ಒಂದು ಬೌಲ್ನ ತಗೊಂಡು ಅದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು 4 ಲವಂಗನ ಹಾಕ್ಕೊಂಡು, ಈಗ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ, ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು 3 ರೋಸಸ್ಸನ್ನು ಹಾಕ್ತಾ ಇರೋದು. ಅದರಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಹಾಕಿ ಸ್ಟವನ್ನು ಆನ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ಗಟ್ಟಿ ಆಗಬೇಕು, ನೀರ ಥರ ಇರಬಾರ್ದು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಆಗಿರಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡು ತಣ್ಣಗಾದ ನಂತರ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಷ್ಟು ಆವಾಗಿನ ಕಲರ್ಗೂ ಈಗಿನ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಈ ಥರ ಇರಬೇಕು. ಒಂದು ಅರ್ಧ ಲೋಟ ಆದರೆ ಒಂದು 3 ಟೇಬಲ್ ಸ್ಪೂನಷ್ಟು ನೀರಾಗಿರಬೇಕು ಅಷ್ಟೇ, ಜಾಸ್ತಿನೂ ನೀರಿರಬಾರ್ದು. ಈ ಕ್ವಾಂಟಿಟಿಯಲ್ಲಿ ಇರಬೇಕು. ಈಗ ನೋಡಿ ನಾವು ಆಗಲೇ ತೋರಿಸಿದ್ವಲ್ಲ ಸೊಪ್ಪು ಅನ್ನೋದು ತುಂಬ ನೀಟಾಗಿ ಗ್ರೈಂಡ್ ಅನ್ನೋದು ಆಗಿದೆ. ತುಂಬ ಈ ಥರ ಇರಬೇಕು, ಫುಲ್ ಪೇಸ್ಟ್ ಥರ ಆಗಿರಬೇಕು. ಆವಾಗೇ ನಾವು ಮೆಹಂದಿ ಇಟ್ಕೊಳಕ್ಕೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಉದುರು ಥರ ಬಿದ್ದೋಗ್ತಾ ಇರುತ್ತೆ. ಈಗ ಇದರಲ್ಲೂ ಇವಾಗೇನು ನಾವು ಸೊಪ್ಪು ತೊಗೊಂಡಿದ್ವಲ್ಲ, ಇದರಲ್ಲೂ 2 ಥರ ಸೊಪ್ಪಿರುತ್ತೆ. ಅದರಲ್ಲಿ ಒಂದು ಗ್ರೀನಾಗಿ ಡಾರ್ಕ್ ಆಗಿರುತ್ತೆ, ಆ ಥರ ಎಲೆ ತಗೋಬಾರ್ದು. ಎಳೆದಾಗಿ ಚಿಗುರು ಬರ್ತಾ ಇರೋ ಥರ ಆ ಥರ ಎಲೆ ತೊಗೊಂಡ್ರೆ ಅಂತೂ ತುಂಬ ನೀಟಾಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ಬೇಗನೂ ಅಂಟ್ಕೊಳುತ್ತೆ. ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ ಆ ಸೊಪ್ಪಿನಲ್ಲಿ. ಗ್ರೀನಾಗಿ ಡಾರ್ಕ್ ಆಗಿರೋ ಗ್ರೀನ್ನ ತಗೋಬೇಡಿ, ಲೈಟಾಗಿರೋ ಗ್ರೀನ್ ಸೊಪ್ಪನ್ನ ತಗೊಳ್ಳಿ. ಆದಷ್ಟು ಗ್ರೀನ್ ಸೊಪ್ಪನ್ನ ತಗೋಬೇಡಿ, ನಾನು ಪದೇ ಹೇಳ್ತಾ ಇದ್ದೀನಿ. ಕುದಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ನೀರು ಅನ್ನೋದು, ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡ್ತಾ ಇದ್ರೇ ಕಲರು ಎಷ್ಟು ಚೆನ್ನಾಗಿ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇವಾಗ ಸ್ವಲ್ಪ ನಿಮಗೆ ರೌಂಡ್ ಮಾಡಿದ ತಕ್ಷಣ ಈ ಥರ ಉಂಟೆ ಥರ ಬರಬೇಕು. ಇವಾಗ ನಿಮಗೂ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಷಾಢ ಮಾಸದಲ್ಲಿ ಇಟ್ಕೊಂಡ್ರೆ ಅಂತೂ ತುಂಬಾ ಒಳ್ಳೆಯದು. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಈ ಥರ ಡಿಸೈನ್ನ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಇಟ್ಕೊಂಡಿರೋದೆ ಕೈ ಅನ್ನೋದು ಎಷ್ಟು ನೀಟಾಗಿ ಡಾರ್ಕ್ ಆಗಿ ಅಂಟಿದೆ. ಇವಾಗ ನಾನು ಬರೀ 10 ನಿಮಿಷದಲ್ಲೇ ವಾಶ್ ಮಾಡಿಟ್ಟಿರೋದು. ಇನ್ನು ಸಾಯಂಕಾಲ ಒಂದು ನೈಟೆಲ್ಲ ಇಟ್ಟರೆ ತುಂಬ ಡಾರ್ಕ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.